ಇನ್ಫ್ಲೂಯೆನ್ಸಿಂದ ಹೋಗಿರ್ಬೋದು, ಬಿಕಾಸ್ ಅವ್ರಿಗೆ ತುಂಬ ಫೇವರಿಸಮ್ ಸಿಗ್ತಾ ಇದೆಯಲ್ಲ, ಅವರು ಗೆಲ್ಲೋ ಚಾನ್ಸಸ್ ಇದೆ. ಹಂಗೆ ಸಪೋಸ್ ಈ ವಾರನೇ ಅವರು ಎಲಿಮಿನೇಟ್ ಆದ್ರೂ ಮತ್ತೆ ಸಿಂಪತಿ ಕಾರ್ಡು ಒಳಗೆ ಬರುತ್ತೆ. ನನಗೇನಂದರೆ ಬೇಸಿಕ್ ಆಗಿ ಒಂದು ಮರ್ಯಾದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಉಳಿದ ಕಂಟೆಸ್ಟೆಂಟ್ಗಳಿದ್ದಾರೆ ನಿಮ್ಮ ಜೊತೆಗೆ, ಅವರೆಲ್ಲ ಹೇಗಿದ್ರು ಮತ್ತು ಹೇಗಿದ್ದಾರೆ, ಯಾರು ಗೆಲ್ಬೋದು ಏನಾದ್ರು? ಈಗ ಒಬ್ಬೊಬ್ಬರನ್ನೇ ಒಂದೊಂದು ನೇಮ್ ಟ್ಯಾಗ್ ಕೊಡ್ಬೋದು ಅಂತ ಹೇಳಬೇಕಂದ್ರೆ, ರಶ್ಮಿಗೆ ಬಂದ್ಬಿಟ್ಟು ಆಲ್ರೆಡಿ ಒಂದು ಸಿಕ್ಕಿದೆ, ರಗಡ್ ರಶ್ಮಿ ಅಂತ ಹೇಳ್ಬಿಟ್ಟು. ಅವ್ರ ಪಾರ್ಟ್ನರ್ ಬಂದ್ಬಿಟ್ಟು ಟೆಲೆನ್ ಬಂದ್ಬಿಟ್ಟು ತುಂಬ 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 ಸ್ವೀಟ್ ಆ್ಯಂಡ್ ಬಬ್ಲಿ ಗರ್ಲ್. ಅವಳು ತುಂಬ, ಆದರೆ ಇದು ಟಾಸ್ಕ್ ಅಂತ ಬಂದರೆ ಅವಳು ರಫ್ ಆ್ಯಂಡ್ ಟಫೆ, ಆಯಿತಾ. ಅದ್ರ ನೆಕ್ಸ್ಟ್ ಗಗನ ಅಂತ ನಮ್ಮ ರಾಣಿ, ಅದೇ ನಮ್ಮ ಪಟ್ಟದ ರಾಣಿ ಅಂತ ಇದ್ದಾರೆ, ನಮ್ಮ ಗ್ರೂಪ್ ರಾಣಿ ಅಂತ. ಅವರಂತೂ ಜೆನ್ಸಿ. ಅವ್ರದ್ದು ಇಂಗ್ಲೀಷು ಮತ್ತು ಅವ್ರದ್ದು ಕನ್ನಡ ಎಲ್ಲ ಕೇಳಿದ್ರೆ ಎಲ್ಲರೂ ನಗ್ಬಿಡ್ತೀರ, ಅಷ್ಟು ಕ್ಯೂಟಾಗಿ ಮಾತಾಡ್ತಾರೆ, ಅಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ. ಅವ್ರ ಪಾರ್ಟ್ನರ್ ಬಂದ್ಬಿಟ್ಟು ಕಾವ್ಯಾಗೆ ಕುಸ್ತಿಯಲ್ಲಿ ಕಾಲು ಮುರಿದೋಗಿತ್ತು. ಕಾವ್ಯ ಬಂದ್ಬಿಟ್ಟು ಶೀ ಈಸ್ ಏನು ಹೇಳೋದು, ಟಾಂಬಾಯ್. ಅವಳು ಎಲ್ಲ ಹುಡುಗಿರ ಹತ್ರ ಹೋಗಿ ಏನಮ್ಮ ಹೆಂಗಿದೆಯೋ ನೀನು ಹಂಗೆಲ್ಲ ಮಾತಾಡ್ತಾಳೆ. ತುಂಬ ಜಾಲಿ ಟೈಪ್ ಅವಳು. ಮತ್ತು ನೆಕ್ಸ್ಟ್ ಯುಕ್ತ ಅಂತ ಬಂದರೆ, ಯುಕ್ತ ಬಂದ್ಬಿಟ್ಟು ಶಿ ಇಸ್ ಗುಡ್, ಶಿ ಇಸ್ ವೆರಿ ಗುಡ್. ಅದ್ರ ನೆಕ್ಸ್ಟ್ ಅವ್ರ ಪಾರ್ಟ್ನರು ಇವರು ಯಾರು, ಚಿನ್ಮಯ್ is the bubbliest girl that I've ever seen. She's a very cute girl. ಅವ್ರು ಬಂದ್ಬಿಟ್ಟು ತುಂಬ ಇನ್ನೋಸೆಂಟ್ ಅವಳು, ಏನೂ ಗೊತ್ತಿರಲ್ಲ, ಬೇರೆಯವ್ರು ಏನಾದರೂ ಮಾತಾಡಿದ್ರೆ ಅದು ನಂಬ್ಕೊಬಿಡ್ತಾಳೆ ಪಾಪ ಅವಳು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬಟ್ ಶಿ ಇಸ್ ಅ ವೆರಿ ಇನ್ನೋಸೆಂಟ್ ಗರ್ಲ್. ಆಮೇಲೆ ನೆಕ್ಸ್ಟ್ ಸೋನಿಯಾ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಅಲ್ಲಿ ಶೋ ಅಲ್ಲಿ ಶಿ ಬಿಕೇಮ್ ವೆರಿ ಕ್ಲೋಸ್ ಟು ಮೀ. ನಾವಂತೂ ತುಂಬ ಏನು ಹೇಳೋದು, ತುಂಬ ಮೊಮೆಂಟ್ಸ್ನ ಶೇರ್ ಮಾಡಿದ್ದೀವಿ, ಆಮೇಲೆ ತುಂಬ ಸೀಕ್ರೆಟ್ಸ್ನ ಮಾತಾಡಿದ್ದೀವಿ, ತುಂಬ ಸ್ಟ್ರಾಟಜಿ ಯೂಸ್ ಮಾಡಿದ್ದೀವಿ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ನಾವು ಸ್ಟ್ರಾಟಜಿ ಯೂಸ್ ಮಾಡಿದ್ರೂ ನನಗೂ ಅವ್ರಿಗೆ ಲೈಕ್ ಆಪೋನೆಂಟ್ ಆಗಿ ಬಂದುಬಿಡ್ತಾರೆ. ಅವಾಗ ಅವ್ಳ ಸ್ಟ್ರಾಟಜಿ ಏನು ಯೂಸ್ ಮಾಡ್ತಾಳೆ ಅದು ಯೂಸ್ ಮಾಡಿ ನಂದು ಏನೇ ಕಾಂಪಿಟೇಷನ್ ಆದಮೇಲೆ ನಾವು ಹೆಂಗಿರಬೇಕು ಅದೇ ಥರ ಇದ್ದೀವಿ. ನಾನು ಸೋನಿಯಾ ಅಂತೂ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಅವ್ರ ಪಾರ್ಟ್ನರು ಮ್ಯಾಗಿ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಎನರ್ಜಿ ಆಗಬೇಕು ಅನ್ಕೊತಾ ಇದ್ದೀನಿ. ಬಿಕಾಸ್ ಅವರು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಎಲ್ಲರೂ ಅನ್ಕೊತಾ ಇದ್ದಾರೆ. ಬಟ್ ಶಿ ಇಸ್ ನಾಟ್ ಸ್ಟ್ರಾಂಗ್, ಶಿ ಹ್ಯಾಸ್ ಟು ಬಿಕಮ್ ಮೋರ್ ಸ್ಟ್ರಾಂಗ್. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅವಳು. ಮತ್ತು ನೆಕ್ಸ್ಟು ನನ್ನ ಪಾರ್ಟ್ನರ್, ಶಿ ಈಸ್ ಅಬ್ಸಲ್ಯೂಟ್ ಝೀರೋ. ಯಾಕಂದರೆ ಇದಕ್ಕೆ ಫೇವರಿಸಮ್ ಅನ್ನೋದು. ಬಿಕಾಸ್ ಅವ್ರು ಏನು ಮಾಡಿದ್ರು, ಅವ್ರು ಏನು ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಸಿಗೋದು ನನಗೆ. ಏನಕ್ಕೆ ನಾನು ಪನಿಷ್ಮೆಂಟ್ ತೊಗೋಬೇಕು? ನಾನು ತಪ್ಪು ಮಾಡಿಲ್ಲ ಅಂದರೆ ವೈ ಆಮ್ ಐ ಸಪೋಸ್ ಟು ಟೇಕ್ ದ ಪನಿಷ್ಮೆಂಟ್ ಅಲ್ವಾ? ಆ್ಯಂಡ್ ಅವ್ರು ಎಲ್ಲರಿಗೂ ಇರೋ ಒಂದೇ ಕ್ವಶನ್ ಅಂದರೆ, ಅವ್ರು ಇಲ್ಲಿ ತನಕ ಸರಿಯಾಗಿ ಟಾಸ್ಕು ಪರ್ಫಾರ್ಮ್ ಮಾಡ್ತಾರೆ, ಏನಕ್ಕೆ ಅಲ್ಲಿದ್ದಾರೆ? ಅಕುಲ್ ಬಾಯ್ ಅಂತೂ ಅವ್ರಿಗೆ ಫುಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಫೇವರಿಸಮ್. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಲೂಯೆನ್ಸಿಂದ ಬಂದಿದ್ದಾರಾ, ಇಲ್ಲಾಂದರೆ ಅದೇ ಫುಲ್ ಕನ್ಫ್ಯೂಷನ್ ಆಗ್ತದೆ. ಅವ್ರು ಟಾಸ್ಕು ಪರ್ಫಾರ್ಮ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಎಲ್ಲ 0-0-0 ಅಲ್ಲಿದ್ದಾರೆ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಕ್ಕಂತ ಅಲ್ಲ ಅವ್ರು ಸ್ಟಿಲ್ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 0-0 ಅನ್ನೋಕ್ಕಾಗಲ್ಲ. ಬಟ್ ಬಿಕಾಸ್ ಫಸ್ಟ್ ಟಾಸ್ಕಲ್ಲಿ ನಾನು 70 ml ಹಾಲು ಕರೆದಿದ್ದೀನಿ, ಅವರು 70 ml. ಸೆಕೆಂಡ್ ಟಾಸ್ಕಲ್ಲಿ ಅವರು 10 ಕಡುಬು ತಿಂದಿದ್ದಾರೆ, ಆದರೆ ಪನಿಷ್ಮೆಂಟ್ ಸಿಕ್ಕಿದ್ದು ನನಗೆ. ಏನಕ್ಕಂತ ಗೊತ್ತಾಗ್ತಾ ಅದೇ ಅಕುಲ್ ಬಾಯ್ ಕ್ಯಾಲ್ಕುಲೇಷನ್ ಅಂತೂ ನನಗೆ ಫುಲ್ ಅರ್ಥನೇ ಆಗ್ತಿಲ್ಲ. ನನಗೆ ಮಾತ್ರನೇ ಇಲ್ಲ, ಅನ್ನೋದು ಜನರಿಗೆ ಹತ್ರ ಅರ್ಥ ಆಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಥರ್ಡ್ ಟಾಸ್ಕಲ್ಲಿ ನಾನು ಕುಸ್ತಿಯಲ್ಲಿ ಗೆದ್ದೆ, ಅವಳು ಗೆದ್ದಿಲ್ಲ. ಆದರೆ ಅವಳಿಗೆ ಅಷ್ಟು ಮಾತೇ ಬರ್ತಿಲ್ಲ. ಮೀನ್ಸ್ ಲೈಕ್ ಅಕುಲ್ ಬಾಯ್ ಏನೂ ಹೇಳ್ತಿಲ್ಲ ಅವರಿಗೆ. ನನಗೆ ಮಾತ್ರ ಏನಾದರೂ ವಿನ್ ಆದ್ರೇನು, ಓ ಹೌದಾ ಆಶಿಂಗ್ ವಿನ್ ಆಗಿದ್ದಾಳೆ, ಓಕೆ ಏನು ಹೇಳಕ್ಕೆ ಹೇಳ್ತೀಯಾ ಅಷ್ಟೇ. ಒಂದು ಮ್ಯಾಕ್ಸ್ ಅಂದರೆ 1-2 ನಿಮಿಷದಲ್ಲೇ ನನ್ನ ಖತಮ್ ಮಾಡಿಬಿಡ್ತಾರೆ. ಆದರೆ ಹಂಗೆ ಸಪೋಸ್ ಅವಳೇನಾದರೂ ವಿನ್ ಆದರೆ ಅಯ್ಯೋ ಫುಲ್ ಅಪ್ರಿಸಿಯೇಷನ್ ಏನು, ಫುಲ್ ಕ್ಲಾಪ್ಸ್ ಏನು, ಫುಲ್ ಹಂಗೆ ಹಿಂಗೆ ಅಂತ. ದಿಸ್ ಇಸ್ ಬುಲ್ಶಿಟ್, ಆಬ್ಸಲ್ಯೂಟ್ ಬುಲ್ಶಿಟ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹ ಮಂಗಳೂರು ಹುಡುಗಿ. ಅವಳು ತುಂಬ ಪಾಪದ ಹುಡುಗಿ, ಅದಕ್ಕೇನು ಗೊತ್ತಿಲ್ಲ. ಅವಳು ಜೋರಾಗಿ ಕಿರ್ಚಿ ಮಾತಾಡಿದ್ರೂ ಎಲ್ಲರೂ ನಗ್ತಾರೆ. ನಿನ್ನ ಕೋಪ ಬರ್ತಿದ್ಯಾ ಹಂಗಂತ ಹೇಳಿ ನಗ್ತಾರೆ. ಅವಳ ಪಾರ್ಟ್ನರ್ ಬಂದ್ಬಿಟ್ಟು ಮೋನಿಶಾ ಅಂತೂ ಸ್ಟ್ರಾಂಗ್. ರಶ್ಮಿಗೆ ನೆಕ್ಸ್ಟು ಟಕ್ಕರ್ ಕೊಡೋಳೆ ಅಂತ ಹೇಳಿದ್ರೆ ಮೋನಿಶಾ ಸಕ್ಕದಾಗಿ ಕೊಡ್ತಾಳೆ. ಈಗ ನೆಕ್ಸ್ಟ್ 4 ಎಕ್ಸ್ಟ್ರಾ ಲೈಕ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಳಗೆ ಹೋಗಿದ್ದಾರೆ. ಗಾನ್ವಿ ಅಂತ ಹೋಗಿದ್ದಾರೆ, ಮತ್ತು ಹೂಸ್ ದ್ಯಾಟ್ ದಿಯಾ ರಾಸ್ ಅಂತ ಹೋಗಿದ್ದಾರೆ, ಫರೀನ್ ಹೋಗಿದ್ದಾರೆ, ಆ್ಯಂಡ್ ಇನ್ನೊಂದು ಹುಡುಗಿ ಹೋಗಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು ಶೋನ ಫಾಲೋ ಅಪ್ ಮಾಡ್ತಾ ಇಲ್ಲ, ಸೊ ಅಷ್ಟು ಗೊತ್ತಿಲ್ಲ ನನಗೆ. ಐ ಥಿಂಕ್ ದೇ ವಿಲ್ ಆಲ್ಸೋ ಪರ್ಫಾರ್ಮ್ ಗುಡ್ ಅಂದ್ಕೊತಾ ಇದ್ದೀನಿ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರನ್ನ ಗೆಲ್ಲಿಸ್ತಾರೆ?
ಗೆಲ್ಸೋದು ಯಾರಂತ ಗೊತ್ತಿಲ್ಲ, ಬಿಕಾಸ್ ತೇಜು ಅಂತೂ ಅದೇ ಹೇಳಿದ ಥರನೇ ಇನ್ಫ್ಲೂಯೆನ್ಸಿಂದ ಹೋಗಿರ್ಬೋದು, ಬಿಕಾಸ್ ಅವ್ರಿಗೆ ತುಂಬ ಫೇವರಿಸಮ್ ಸಿಗ್ತಾ ಇದೆಯಲ್ಲ, ಅವರು ಗೆಲ್ಲೋ ಚಾನ್ಸಸ್ ಇದೆ. ಹಂಗೆ ಸಪೋಸ್ ಈ ವಾರನೇ ಅವರು ಎಲಿಮಿನೇಟ್ ಆದ್ರೂ ಮತ್ತೆ ಸಿಂಪತಿ ಕಾರ್ಡು ಒಳಗೆ ಬರುತ್ತೆ. ಹೆಂಗಂದರೆ ಮೇ ಬಿ ದೇವಸ್ಥಾನಕ್ಕೆಲ್ಲ ಹೋಗಿ ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಅವ್ರ ಇಂಟರ್ವ್ಯೂ ಬಂದ್ಬಿಟ್ಟು ಅಳೋ ಥರ ಮಾಡಿ ಏನಾದರೂ ಒಂದು ಸಿಂಪತಿ ಯೂಸ್ ಮಾಡೇ ಮಾಡ್ತಾರೆ. ಪೀಪಲ್ ವಿಲ್ ಡೆಫಿನೆಟ್ಲಿ ಸಪೋರ್ಟರ್. ಯಾಕಂದರೆ ನಾನು ಫುಲ್ ಔಟ್ಸ್ಪೋಕನ್ ಆಗಿ ಮಾತಾಡ್ತಾ ಇದ್ದೀನಲ್ಲ, ಅವ್ರು ಬಂದ್ಬಿಟ್ಟು ಏನೋ ಅಷ್ಟು ಮಾತಾಡಲ್ಲ ಅಂದ್ಕೊಂಡು ಮೇ ಬಿ ಅವರಿಗೆ ಒಂದು ಶೋನಲ್ಲಿ ಯಾವ ಥರ ಮಾಸ್ಕ್ ಹಾಕ್ಕೊಳ್ಳಿರೋ ಥರ ಒಂದು ಹೆಸರು ಬಂತೋ ಅದೇ ಥರ ಬರುತ್ತೆ. ಬಟ್ ಹಂಗೆ ಸಪೋಸ್ ವಿನ್ ಆಗಬೇಕು ಅಂತ ಹೇಳಿದ್ರೆ ಮೋನಿಶಾ ಆರ್ ಸೋನಿಯಾ. ನಿಮ್ಮ ಪ್ರಕಾರ ಡೆಫಿನೆಟ್ಲಿ ಸೋನಿಯಾ ಅಂತೂ ಫುಲ್ ಮಸ್ಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಸೊ ಸೋನಿಯಾ ಆರ್ ಮೋನಿಶಾ. ಯಾ ಓಕೆ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಐ ಹೋಪ್ ಇಷ್ಟ ಆಯಿತು ಅಂತ. ಡೆಫಿನೆಟ್ಲಿ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟೊತ್ತು ಆಶ್ ಅವರ ಮಾತಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.